ವಿದ್ಯಾರ್ಥಿಗಳೇ, ಔಟ್ ಆಫ್ ಔಟ್ ಬಂದಿರೋ ಇಂಗ್ಲಿಷ್ ಪೇಪರ್ ಒಂದನ್ನು ತೋರಿಸಿ ಅಂತ ಕೇಳ್ತಾ ಇದ್ರಲ್ವಾ. ನೋಡಿ ಇಲ್ಲಿದೆ. ಮಾರ್ಚ್ 2025ನೇ ಇಸ್ವಿ ಅಂದರೆ ಲಾಸ್ಟ್ ಇಯರ್ ಪೇಪರ್ ಇದು. 80ಕ್ಕೆ 80 ಅಂಕ ಬಂದಿರೋ ಪತ್ರಿಕೆ ಇದು. ಇಡೀ ಕರ್ನಾಟಕದಲ್ಲಿ ಇಬ್ಬರಿಗೆ ಮಾತ್ರ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಬಂದಿರೋದು. ಅದರಲ್ಲಿ ಇದು ಒಂದು ಪತ್ರಿಕೆ. ನೋಡಿ ಹೇಗೆ ಬರಿಬೇಕು ಅಂತ ಅನ್ನೋದನ್ನು ಗಮನಿಸ್ತಾ ಹೋಗಿ. ನೋಡಿ, ವಿದ್ಯಾರ್ಥಿಗಳೇ, ಇದು PU ಬೋರ್ಡ್ನವರು ಬಿಟ್ಟಿರ್ತಕ್ಕಂಥದ್ದು ಈ ಔಟ್ ಆಫ್ ಔಟ್ ಪೇಪರು. ಎರಡೂ ಪೇಪರನ್ನು ತಮ್ಮ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಮುಖ್ಯವಾದಂತಹ ವಿಷಯಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಹಾಗೆ ಗಮನಿಸಿ. ಇಡೀ ಕರ್ನಾಟಕದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಇಬ್ಬರಿಗೆ ಮಾತ್ರ 80ಕ್ಕೆ 80 ಅಂಕಗಳು ಸಿಕ್ಕಿದ್ದಾವೆ. ನೀವು ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೂ ಸಿಗೋ ಒಂದು ಚಾನ್ಸಸ್ ಇರುತ್ತೆ. ಪ್ರಯತ್ನ ಪಡಿ. ಹಾಗೆ ನೋಡ್ತಾ ಹೋಗಿ. ನೋಡಿ, ಈ ಥರ ಪೂರ್ತಿ ಮುಗಿದಾದ್ಮೇಲೆ ಮುಕ್ತಾಯವಾಗಿದೆ ಅಂತ ಎಂಡ್ ಸೀಲ್ ಹಾಕ್ತಾರೆ. ಇಲ್ಲಿಗೆ ನೀವು ಬರೆದಿರೋದು ಮುಗಿದಿದೆ ಅಂತ. ಇದು ಕೊನೆಯಲ್ಲಿ ಹಾಕ್ತಾರೆ ಎಕ್ಸಾಮ್ ಎಂಡಲ್ಲಿ. ನೋಡಿ, ಇದು ಕೊನೆಯ ಪುಟ. ವಿದ್ಯಾರ್ಥಿಗಳೇ, ಇದು ಇಂಗ್ಲಿಷ್ನ ಇನ್ನೊಂದು ಪತ್ರಿಕೆ ನೋಡಿ. ನೋಡಿ, ಉತ್ತರಗಳನ್ನು ಹೇಗೆ ಬರೀಬೇಕು ಅಂತ ಅನ್ನೋದನ್ನು ಗಮನಿಸಿ. ಹೆಚ್ಚುವರಿಯಾಗಿ ಬರೆದ್ರೆ ಅದನ್ನು ಎಕ್ಸ್ಟ್ರಾ ಅಂತ ಹಾಕ್ತಾರೆ. ನೋಡಿ, ಪೆನ್ಸಿಲಲ್ಲೆಲ್ಲ ಅಂಡರ್ಲೈನ್ ಮಾಡಿದ್ದಾರೆ. ಮುಖ್ಯವಾದಂತಹ ವಿಷಯಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದರಿಂದ ವ್ಯಾಲ್ಯೂಯೇಷನ್ ಮಾಡೋರಿಗೆ ಬೇಗ ಅದು ಕಣ್ಣಿಗೆ ಬೀಳುತ್ತೆ. ಚೆನ್ನಾಗಿ ಬರೆದಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹೈಲೈಟ್ ಮಾಡಬೇಕು. ಮುಖ್ಯವಾದದ್ದನ್ನು ಹೈಲೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಪೇಪರ್ ಕಾಣಿಸುತ್ತೆ. ಜೊತೆಗೆ ವ್ಯಾಲ್ಯೂಯೇಷನ್ ಮಾಡೋರ್ಗು ಅನಿಸುತ್ತೆ, ವಿದ್ಯಾರ್ಥಿ ಎಲ್ಲ ವಿಷಯಗಳನ್ನು ಬರೆದಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ ಅಂತ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲೂ ಮಾಡಿಲ್ಲ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಲೆಟರ್ ರೈಟಿಂಗ್ ಗಮನಿಸಿ. ನೋಡಿ, ರೆಸ್ಯೂಮನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿಗೆ ಇದು ಮುಕ್ತಾಯವಾಗಿದೆ ಅಂತ ನೋಡಿ, ಈ ರೀತಿ ಎಂಡ್ ಸೀಲನ್ನು ಹಾಕಿದ್ದಾರೆ. ಇದು ಕೊನೆಯ ಪುಟ. ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. ನೀವು ಸಹಿತ ಇದೇ ರೀತಿಯಾಗಿ ಉತ್ತರಗಳನ್ನು ಬರೆಯಿರಿ. ಧನ್ಯವಾದಗಳು.